ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಪವನ್ ಮಾಡುವ ನಮಸ್ಕಾರಗಳು. ಯಾವುದಿದು ಜಾತ್ರೆ ಅಂತೀರಾ, ಅದ್ರ ಬಗ್ಗೆನೇ ಹೇಳ್ತೀನಿ. ಅದು PK Edits 07 ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬೀರೂರು ಶ್ರೀ ಕರಿಬಸವೇಶ್ವರ ಸ್ವಾಮಿಯವರು ಶಿವರಾತ್ರಿ ಹಬ್ಬ ಆದಮೇಲೆ ಶ್ರೀ ಕ್ಷೇತ್ರ ಉಕ್ಕುಡ್ಗಾತ್ರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಮತ್ತು ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಪೂಜೆ ಮಾಡಿಸ್ಕೊಂಡು ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಾಂಗು ಡ್ಯಾನ್ಸು, ಇಲ್ಲ ಅಂದರೆ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸ್ವಲ್ಪ ದೂರ ಬಂದಮೇಲೆ ಬಸ್ಸು ಗಾಡಿಗಳನ್ನೆಲ್ಲ ಸೈಡಿಗೆ ಹಾಕಿರಿ, ಏನಕ್ಕಂದರೆ ಲಾಂಗ್ ಜರ್ನಿ ಅಲ್ವಾ. ಹಾಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಕೆರೆ ಸಿಕ್ತು. ಆ ಕೆರೆ ಯಾವುದು ಅಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೆರೆ ಎಂದೇ ಕರೆಯಲ್ಪಡುವ ಶಾಂತಿ ಸಾಗರ ಕೆರೆ. ಸಖತ್ತು ದೊಡ್ಡ ಕೆರೆ ಇದು. ಕಣ್ಣಾಯಿಸಿದ ಕಡೆ ಎಲ್ಲ ನೀರು ಕಾಣುತ್ತೆ. ಇದು 7 ಬೆಟ್ಟಗಳನ್ನು ಮುಳುಗಿ ಮೇಲಿದಂತೆ ನೀರು ಹಂಗಂತ ಹೇಳ್ತಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಉಕ್ಕುಡ್ಗತ್ತೆಗೆ ರೀಚ್ ಆದ್ವಿ. ಬಂದಿತ್ತು ನೈಟ್ ಆಗಿದ್ದರಿಂದ ಯಾರೂ ದೇವಸ್ಥಾನ ಹತ್ರ ಹೋಗಲ್ಲ. ಏನಕ್ಕಂದರೆ ನಾವು ಇರೋದು ಮತ್ತು ದೇವಸ್ಥಾನಕ್ಕೂ 1 ಕಿಲೋಮೀಟ್ರ್ ದೂರ ಇರುತ್ತೆ. ಅದರಿಂದ ಎಲ್ಲ ಬೆಳಿಗ್ಗೆ ಎದ್ದು ದೇವ್ ಕರ್ಕೊಂಡು ಜೊತೆಯಲ್ಲೇ ದೇವಸ್ಥಾನದ ಹತ್ರ ಹೋಗ್ತಾರೆ. ಆದರೆ ಏನು ಮಾಡೋದು, ನಮಗೆ ಮನಸ್ಸು ತಡೀಲಿಲ್ಲ. ಅದರಿಂದ ದೇವಸ್ಥಾನ ನೋಡೋಣ ಅಂತ ಬಂದ್ವಿ. ಇದು ಬಂದಂಥ ಜನಗಳಿಗೆ ಉಳ್ಕೊಳ್ಳೋಕ್ಕೆ ಶಾಮಿಯಾನ ಕೆಲ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಮತ್ತು ರೂಮ್ಗಳ ವ್ಯವಸ್ಥೆ ಕೂಡ ಚೆನ್ನಾಗೇ ಇದೆ. ಇಲ್ಲಿ ಯಾವುದೇ ತೊಂದರೆ ಕೂಡ ಏನಿಲ್ಲ. ಇದು ಶ್ರೀ ಸ್ವಾಮಿಯವರ ಕಲ್ಲಿನ ಗೋಪುರ. ನಾವು ಫಸ್ಟ್ನೇ ಸಲ ಬಂದಾಗ ಇದೇನೂ ಆಗಿರಲಿಲ್ಲ, ಇವಾಗ ಆಗ್ತಾ ಇದೆ. ಇದು ಹೊಳೆಗೋಗೋ ದಾರಿ. ಇಲ್ಲಿ ದೇವಸ್ಥಾನ ಮತ್ತು ಹೊಳೆ ಎಲ್ಲ ಒಂದೇ ಕಡೆ ಇರೋದ್ರಿಂದ ಸ್ನಾನ ಮಾಡೋಕ್ಕೆ ಅನುಕೂಲ, ಎಲ್ಲ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಬಂದ್ವಿ. ನಾನು 2ನೇ ಸಲ ಇಲ್ಲಿ ಬಂದಿರೋದು. ಹಾಗೆ ಸ್ವಲ್ಪ ಹೊತ್ತು ಭಜನೆ ನೋಡಿಕೊಂಡು, ಇದು ಭಜನೆ ಮಾಡೋದು ನಾನು ವೀಡಿಯೋ ಮಾಡೋಂಗಿಲ್ಲ, ಆದರೂ ಮಾಡಿದ್ದೀನಿ. ಹಂಗೆ ದುರ್ಗಾಪ್ಪಜ್ಜನವರ ದರ್ಶನ ಮಾಡಿಕೊಂಡು ಕಮಿಟಿಯವರೆಲ್ಲ ಒಂದು ಫೋಟೋ ತೆಗಿ ಅಂದರು. ಆದರೆ ನಾನು ವೀಡಿಯೋ ಮಾಡಿದೆ. ಕತ್ಲೆ ಆಗಿದ್ದರಿಂದ ಅಷ್ಟು ಕ್ಲಿಯರಿಟಿ ಬಂದಿಲ್ಲ. ಅಲ್ಲಿಂದ ಬಂದು ಹಾಗೆ ಬಸ್ಸಲ್ಲೇ ಭಜನೆ ಮಾಡೋದು ನೋಡ್ಕೊಂಡು ಸುಮ್ಮನೆ ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ಬಂದಂಥ ಜನಗಳೆಲ್ಲ ಸ್ವಾಮಿ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ. ಇದು ಉಕ್ಕಡಗಾತ್ರೆಯ ತುಂಗಭದ್ರಾ ನದಿ. ಅಲ್ಲೇ ಸ್ವಾಮಿಯವರಿಗೆ ಪುಣ್ಯ ಮಾಡಿಸ್ಕೊಂಡು ಮುಂದೆ ಇಲ್ಲಿ ಪೂಜೆಗಳಿದ್ದಾವೆ, ನೋಡೋಣ. ಹಾಗೆ ನಾನು ಸ್ನಾನ ಮಾಡಿಕೊಂಡು ಸ್ವಾಮಿಗಳೆಲ್ಲ ಸ್ವಾಮಿಯವ್ರ ಜೊತೆ ತೇರಿಗೆ ಹೋಗ್ತಾರೆ. ನಾನು ಕೂಡ ಬೇಗ ದರ್ಶನ ಮಾಡ್ಕೊಂಡು ಬರೋಣ ಅಂತ ಸ್ಪೆಷಲ್ ಎಂಟ್ರಿಯಲ್ಲಿ ಹೊರಟೆ. ಸ್ಪೆಷಲ್ ಎಂಟ್ರಿಯಲ್ಲಿ ಯಾರೂ ಜನಗಳಿರಲಿಲ್ಲ, ಅದರಿಂದ ಬೇಗ ದೇವಸ್ಥಾನದೊಳಗಡೆ ಹೋದೆ. ದೇವಸ್ಥಾನದೊಳಗೆ ಹೋದ್ಮೇಲೆ ಅಲ್ಲಿ ದರ್ಶಕರು ವೀಡಿಯೋ ಮಾಡಬೇಡ ಅಂತ ಬೈದರು. ಆದ್ದರಿಂದ ಕರೆಕ್ಟಾಗಿ ದೇವ್ರು ತೋರ್ಸೋಕ್ಕಾಗಿಲ್ಲ. ನನಗೂ ಬೇಜಾರಾಯಿತು. ಆದರೆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಜಾತ್ರೆ ಹತ್ರ ಬಂದೆ. ಬನ್ನಿ ಶಿವರಾತ್ರಿ ಜಾತ್ರೆಗೆ, ಅಜ್ಜಯ್ಯ ರಥವೇರುತ್ತಾನೆ. ಬನ್ನಿ ಉಕ್ಕಡಗಾತ್ರಿಗೆ, ಬನ್ನಿ ಶಿವರಾತ್ರಿ ಜಾತ್ರೆಗೆ, ಅಜ್ಜಯ್ಯ ವರ ನೀಡುತ್ತಾನೆ. ಬನ್ನಿ ಉಕ್ಕಡಗಾತ್ರಿಗೆ. ಇನ್ನೂ ಎಷ್ಟೋ ವೀಡಿಯೋಗಳು ಹಾಕಬೇಕಾಗಿತ್ತು, ಆದರೆ ಅವನ್ನ ಹಾಕಿಲ್ಲ. ನೀವು ಉಕ್ಕಡಗಾತ್ರೆಗೆ ಬನ್ನಿ, ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ, ಬಾಯ್ ಬಾಯ್. ಅಷ್ಟೇ.